ಶ್ರೀಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನಕ್ಷತ್ರಗಳಲ್ಲಿ 10ನೇ ನಕ್ಷತ್ರ, ಈ ನಕ್ಷತ್ರ ಸ್ವಭಾವವೇ ಏನೋ ಜೀವನವೇ ಗೊಂದಲವಾಗಿರುತ್ತೆ ಅಂಥೇಳಿ ತುಂಬ ಜನಕ್ಕೆ ಅಂದ್ಕೊಳ್ತಿರ್ತೀರ. ಯಾವ ನಕ್ಷತ್ರದ ಬಗ್ಗೆ ಹೇಳಿರ್ಬೋದು, ಇನ್ನೂ ತುಂಬ ಜನ ಅಂದ್ಕೊಳ್ತಿರ್ತೀರ ಎಲ್ಲೂ ನನ್ನ ಬಗ್ಗೆನೇ ಹೇಳ್ತಿರ್ತಾರ ಅಂಥೇಳಿ. ಹಾಗಾಗಿ ನಕ್ಷತ್ರದಲ್ಲಿ 10ನೇ ನಕ್ಷತ್ರ ಮಖಾ ನಕ್ಷತ್ರ. ಈ ಮಖಾ ನಕ್ಷತ್ರ ಸಿಂಹರಾಶಿಲಿ ಬರತಕ್ಕಂಥದ್ದು ಅಂತ. ನಕ್ಷತ್ರದಲ್ಲಿ ಜನನವಾದರೆ ಮ, ಮಿ, ಮೋ, ಮೋ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಮಗುವಿಗೆ ಒಳ್ಳೆ ಶ್ರೇಯಸ್ವೃದ್ಧಿ ಆಗತ್ತೆ ಅಂತ. ಈ ಮಖಾ ನಕ್ಷತ್ರದಲ್ಲಿ ಜನನವಾದರೆ ಸದಾಕಾಲ ಒಳ್ಳೆ ಧನಾತ್ಮಕ ಶಕ್ತಿನ ಅವರು ವೃದ್ಧಿ ಮಾಡ್ಕೊಳ್ತಾರೆ. ಧನಾತ್ಮಕ ವಿಚಾರದಲ್ಲಿ ಅವರು ಆಸಕ್ತಿ ಉಳ್ಳವರಾಗಿರ್ತಾರೆ ಅಂತ. ದೇವರ ಪೂಜೆಗಳನ್ನು ಮಾಡ್ತಿರ್ತಾರೆ. ಗುರು ಹಿರಿಯರಲ್ಲಿ ಏನೋ ಒಂದು ವಾದ ಭಕ್ತಿ ಉಂಟಾಗಿರುತ್ತೆ. ಸದಾಕಾಲ ಸಜ್ಜನರ ಸಹವಾಸ ಮಾಡಬೇಕು, ತಾನಾಯಿತು ತನ್ನ ಕೆಲಸವಾಯಿತು ಅಂತಿರಬೇಕು ಅಂತ ತುಂಬ ಅಂದ್ಕೊಳ್ತಿರ್ತಾರೆ. ಆದರೆ ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಿರ್ತಾರೆ ಈ ನಕ್ಷತ್ರದವರು ಅಂತ. ಈ ನಕ್ಷತ್ರದವರಿಗೆ ಪ್ರಮುಖವಾಗಿ ಇರತಕ್ಕಂಥ ಜೀವನವನ್ನು ಆರಾಮ್ಸೆ ಕಳಿಬೇಕು ಅಂತ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಮತ್ತು ಇರೋದ್ರಲ್ಲಿ ಕೂಡ ತೃಪ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಮಾಡತಕ್ಕಂಥ ಕೆಲಸದಲ್ಲಿ ಏನೋ ಒಂಥರ ಆತುರತೆ, ಅವರು ಇರತಕ್ಕಂಥ ಆತುರತೆಯಿಂದಲೇ ಎಲ್ಲ ಕೆಲಸವನ್ನು ಎಡವಟ್ಟು ಮಾಡ್ಕೊಳ್ತಾ ಹೋಗ್ತಿರ್ತಾರೆ ಅಂತ. ಚಂಚಲ ಮನಸ್ಥಿತಿ ಇರುತ್ತೆ. ಈ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ ಅಂಥೇಳಿ ಮನಸ್ಸನ್ನು ಗೊಂದಲದ ಗೂಡಾಗಿ ಮಾಡ್ಕೊಂಡಿರ್ತಾರೆ. ಯಾವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡೋದೇ ಇಲ್ಲ. ಈ ನಕ್ಷತ್ರದವರಿಗೆ ಸದಾಕಾಲ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರ ಮೇಲೆ ಅಥವಾ ಅವರ ಬಗ್ಗೆನೇ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂತ. ಕೆಲಸ ಮಾಡ್ತಾ ಹೋಗ್ತಿರ್ತಾರೆ, ಮಧ್ಯದಲ್ಲಿ ಯೋಚನೆ ಮಾಡ್ತಾರೆ, ಇದು ನನಗೆ ಮಾಡೋಕ್ಕಾಗತ್ತಾ, ಕಂಪ್ಲೀಟ್ ಮಾಡೋಕ್ಕಾಗತ್ತಾ, ಕಷ್ಟ ಆಗ್ತಿದೆ, ಬೇರೆ ಮಾಡೋಣ ಅಥವಾ ಇದೇ ಕಂಟಿನ್ಯೂ ಮಾಡೋಣ ಮಾಡಿ 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 ಅವರೇ ಅವರ ಕೈಯಾರ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ಅಂತ. ಇವರು ಮಾಡತಕ್ಕಂಥ ಅಷ್ಟೂ ಕೆಲಸಲು ಶ್ರದ್ಧೆಯಿಂದ ಮಾಡಿದ್ರೂ ಕೂಡ ಬರ್ತಾ ಬರ್ತಾ ಶ್ರದ್ಧೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಕೈ ಬಿಡೋ ಪರಿಸ್ಥಿತಿಗೆ ತಂದುಕೊಂಡು ಬಿಡ್ತಾರೆ ಅಂತ. ಆದರೂ ಕೂಡ ಹಿಡಿದ ಹಠವನ್ನು ಬಿಡೋದಿಲ್ಲ. ಆ ಕೆಲಸದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ಆ ಕೆಲಸ ಆಗಬೇಕು ಅಂದರೆ ಆಗಬೇಕು, ಆ ಥರ ಸ್ವಭಾವ ಇರೋರು ಅಂತ. ಆದರೆ ಕೋಪ ಜಾಸ್ತಿ ಅಂತ. ಅಬ್ಸರ್ವ್ ಮಾಡಿ, ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಆದರೆ ಮಾತನಾಡುವ ಭರದಲ್ಲಿ ಅವರು ಯಾವ ಪದಗಳನ್ನು ಬಳಸ್ತಾರೆ ಅಥವಾ ಯಾವ ರೀತಿ ಕನ್ವೆ ಮಾಡ್ತಾರೆ, ಯಾವ ರೀತಿ ಪ್ರಾಮಿಸ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಮಾತಾಡ್ತಾ ಮಾತಾಡ್ತಾ ಮಾತಲ್ಲಿ ಎಡವಟ್ಟು ಮಾಡ್ಕೊಳ್ತಾರೆ, ಸ್ನೇಹವನ್ನು ಹಾಳು ಮಾಡ್ಕೊಳ್ತಾರೆ, ಬಂಧುಗಳೊಂದಿಗೆ ವಿರೋಧವನ್ನು ಈ ನಕ್ಷತ್ರದವರು ಯಥೇಚ್ಛವಾಗಿ ಕಟ್ಕೊಳ್ತಾರೆ ಅಂತ. ಪ್ರಮುಖವಾಗಿ ಈ ನಕ್ಷತ್ರದವ್ರಿಗೆ ಮಾತಿನಲ್ಲಿ ಹಿಡಿತವಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಲಾಗಲಾರದು ಅಂತ. ಅಂದರೆ ಮಾತಾಡಬೇಕಾದ್ರೆ ಯಾವ ರೀತಿ ಕನ್ವೆ ಮಾಡಬೇಕು, ಯಾವ ರೀತಿ ಕನ್ವೆ ಮಾಡಬಾರ್ದು ಅಂತ ಗೊತ್ತೇ ಆಗೋದಿಲ್ಲ. ಮನಸ್ಸಿಗೆ ಏನು ಬರುತ್ತೆ ಪಟ್ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಅಂತ. ಅದು ಎಲ್ಲವೂ ಕೂಡ ಎಲ್ಲ ಸಂದರ್ಭದಲ್ಲೂ ಒಳ್ಳೆ ಫಲವನ್ನು ನಮಗೆ ಅಪೇಕ್ಷೆ ಮಾಡಿಕೊಡಲ್ಲ ಅಂತ. ಈ ನಕ್ಷತ್ರದವರು ಬರ್ತಾ ಬರ್ತಾ ಅಭಿವೃದ್ಧಿ ಆಗ್ತಾ ಇದ್ದೀನಿ ಅಂತ ಕೊಂಚ ಮಟ್ಟಿಗೆ ದುರಹಂಕಾರವನ್ನು ಕೂಡ ಅಣೆಪಟ್ಟಿಗಳನ್ನು ಮಾಡ್ಕೊಳ್ತಾರೆ. ಅಂದರೆ ಎಲ್ಲವೂ ಇದೆ, ನಾನೇ ಶ್ರೇಷ್ಠ, ನಾನು ನೆಮ್ಮದಿಯಾಗಿದ್ದೀನಪ್ಪ, ಜೊತೆಗೆ ನನ್ನಂತ ಇರತಕ್ಕಂಥ ನೆಮ್ಮದಿ ಯಾರಿಗೂ ಇಲ್ಲ, ಆ ಮನೋಭಾವನೆಗೆ ಬಂದುಬಿಡ್ತಾರೆ. ಬೇರೆಯವರ ಮಾತುಗಳಿಂದ ಮನಸ್ಸನ್ನು ಕೆಡಿಸ್ಕೊಳ್ತಾರೆ. ಜೊತೆಗೆ ಮಾಡತಕ್ಕಂಥ ಕೆಲಸವನ್ನು ಹಾಳು ಮಾಡ್ಕೊಳ್ತಾರೆ. ಅಂದರೆ ಸ್ವಂತ ಬುದ್ಧಿಗಿಂತ ಬೇರೆಯವರು ಯಾವುದನ್ನು ಹೇಳ್ತಾರೆ ಅದನ್ನು ಮಾಡೋದೇ ಜಾಸ್ತಿ ಅಂತ. ಪ್ರಮುಖವಾಗಿ ಯಾವುದೋ ಒಂದು ಉದ್ಯೋಗ ಮಾಡ್ತಿರ್ತಾರೆ, ಇನ್ನೊಬ್ಬರು ಬರ್ತಾರೆ, ಉದ್ಯೋಗ ಬಿಟ್ಬಿಡು, ಬೇರೆ ಉದ್ಯೋಗ ಮಾಡು, ನಿಮ್ಗೆ ಲಾಭ ಜಾಸ್ತಿ ಆಗತ್ತೆ ಅಂತ. ಅಥವಾ ಎಲ್ಲೋ ಪ್ರಯಾಣ ಮಾಡಬೇಕು ಅಂತಿರ್ತಾರೆ, ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ, ಬೇರೆ ಕಡೆ ಹೋಗು, ನಿಂಗೆ ಇನ್ನೂ ಲಾಭ ಜಾಸ್ತಿ ಆಗತ್ತೆ ಅಂತ. ಈ ಥರ ಮೈಂಡ್ನ ಡಿಸ್ಟ್ರಾಕ್ಟ್ ಯಾರೋ ಒಬ್ಬರು ಮಾಡಿದಾಗ ಅವರ ಮನಸ್ಥಿತಿಯನ್ನು ಅಥವಾ ಅವರ ಪದಗಳನ್ನು ತನ್ನ ಮೇಲೆ ತಾನೇ ಏರಿಕೆ ಮಾಡಿಕೊಂಡು ಅದೇ ಸರಿ ಎಂದೇಳಿ ತನ್ನ ಕೆಲಸವನ್ನು ಬದಿಗೊತ್ತು ಆ ಕೆಲಸಕ್ಕೆ ಹೋಗುತ್ತಾರೆ. ಈ ಕಡೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡಲ್ಲ, ಈ ಕಡೆ ಈ ಕೆಲಸವನ್ನು ಮಾಡಲ್ಲ, ಗೊಂದಲವನ್ನು ಮಾಡ್ಕೊಂಡು ಬಿಡ್ತಾರೆ ಅಂತ. ಯಾವ ಕೆಲಸವನ್ನು ಕೂಡ ಮಾಡೋಲ್ಲ. ಇವತ್ತನ್ನ ಕೆಲಸ ನಾಳೆ, ನಾಳೆ ಅನ್ನೋ ಕೆಲಸ ನಾಳೆ, ಹಠ ಬಿಡೋದಿಲ್ಲ, ಆದರೆ ಕೆಲಸವನ್ನು ಕಂಪ್ಲೀಟ್ ಮಾಡೋದಿಲ್ಲ. ಮಾಡಿದ್ರು ಕೂಡ ಅಲ್ಲೇನಾರ ಸಮಸ್ಯೆ ತಂದಿಟ್ಟೇ ಮಾಡಿಟ್ಟಿರ್ತಾರೆ ಅಂತ. ಒಂದು ಕೆಲಸ ಕಂಪ್ಲೀಟ್ ಮಾಡಬೇಕು ಅಂದರೆ ಅಲ್ಲೊಂದು ಸಮಸ್ಯೆ ಇರುತ್ತೆ ಅಥವಾ ಗೊಂದಲ ಇರುತ್ತೆ ಅಂತ. ಅವ್ರಿಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಇಡೀ ಜೀವನ ಪರ್ಯಂತ ನಾನು ಗೊಂದಲದ ಗೂಡಾಗೇ ಇರ್ತೀನೋ, ಇಡೀ ಜೀವನ ಪರ್ಯಂತ ಪರಿಸ್ಥಿತಿಗಳು ನನಗೆ ಈ ಥರ ಆಗ್ತಿದೆಯೋ, ಅಥವಾ ನಾನು ಯಾವ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೋ ಇಲ್ವೋ, ಈ ಥರ ದಿನವನ್ನು ಕಳೀತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಪ್ರಧಾನವಾಗಿ ಯಥೇಚ್ಛವಾಗಿ ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಖಂಡಿತವಾಗಿಯೂ ಮಖಾ ನಕ್ಷತ್ರದವ್ರಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಈ ಮಖಾ ನಕ್ಷತ್ರದವ್ರಿಗೆ ಏನಂತ ಹೇಳಿದ್ರೆ, ನನಗೆಲ್ಲವೂ ಗೊತ್ತಿದೆ, ನಾನೇ ಸರಿ ಎಂಬ ತಪ್ಪು ಭಾವನೆಯಲ್ಲಿ ಇರ್ತಾರೆ ಅಂತ. ಫಸ್ಟ್ ಅದನ್ನು ಮನಸ್ಸನ್ನು ತೆಗೆದುಹಾಕಿ. ಅಂದರೆ ಯಾರಿಗೆ ಯಾವ ವ್ಯಕ್ತಿಗೆ ನಾನು ಸರಿ ಅಂತ ಅಹಂ ಬರುತ್ತೋ ಆವಾಗ ಅಭಿವೃದ್ಧಿ ಕುಂಠಿತವಾಗತ್ತೆ. ಆ ವ್ಯಕ್ತಿ ನಷ್ಟದ ಕಡೆ, ದುಃಖದ ಕಡೆಗೆ ಸಾಕ್ತಾ ಹೋಗ್ತಾನೆ ಅಂತ. ಅಂದರೆ ಯಾರಿಗೂ ಕೂಡ ನಾನತ್ವ ಬರಬಾರ್ದು ಅಂತ. ಅಷ್ಟು ವಿಚಾರದಲ್ಲಿ ನಾನತ್ವ ತುಂಬ ಇರುತ್ತೆ. ಅದು ಅವರನ್ನು, ಅವರ ಕುಟುಂಬವನ್ನು ಅಭಿವೃದ್ಧಿ ಕಡೆ ತೆಗೆದುಕೊಂಡೇ ಹೋಗೋದಿಲ್ಲ. ಬರ್ತಾ ಬರ್ತಾ ಲಾಸಸ್ಗಳಾಗ್ತಾ ಹೋಗುತ್ತೆ ಅಂತ. ಇನ್ನೂ ತುಂಬ ಜನ ಹೇಳ್ತಿರ್ತಾರೆ,
ಈ ಮಕಾ ನಕ್ಷತ್ರದವರು ಯಾಕೆ ಜನಕ್ಕೆ ತುಂಬ ಭಯ ಪಡ್ತಾರೆ ಅಂತ ಅಂದರೆ ಅವರು ಮಾನವಂತರು ಅಂತ, ಪ್ರಾಣವನ್ನಾರ ಬಿಟ್ಟರು ಆದರೆ ಮಾನವನ್ನು ಬಿಡೋದಿಲ್ಲ ಅಂತ. ನನ್ನ ತುಂಬ ಸಮಾಜದಲ್ಲಿ ಒಂದು ಗೌರವ ಇದೆಯಪ್ಪ, ನನ್ನನ್ನು ಯಾರೂ ಕೂಡ ಈ ಥರ ಬೆಟ್ ಮಾಡಿ ತೋರಿಸ್ಬಾರ್ದು ಅಂತ ಮಾನವಂತರಾಗಿರ್ತಾರೆ. ಅಂದರೆ ಮಾನವನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವುದನ್ನು ಬೇಕಾದ್ರೆ ಕಳ್ಕೊಳ್ಳೋಕೆ ಅವ್ರು ಇಚ್ಛೆ ಇರ್ತಾರೆ ಅಂತೇಳಿ. ಸತ್ಯದ ಪ್ರಿಯರು ಅಂತ, ಅಸತ್ಯ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಸತ್ಯ ಇದು ಹೀಗೆ ಇದೆ ಅಂತ ಪಟ್ಟಂತ ಹೇಳ್ತಾರೆ, ಮುಂದೆ ಯಾವ ವ್ಯಕ್ತಿ ಇದ್ದಾರೆ ಅಂತ ನೋಡಲ್ಲ, ಅದು ಅವರಿಗೆ ಭವಿಷ್ಯಕ್ಕೆ ನಷ್ಟವಾಗುತ್ತೋ ಲಾಭವಾಗುತ್ತೋ ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಸತ್ಯತೆ ಇರೋದನ್ನು ಹಾಗೆ ಹೇಳ್ತಕ್ಕಂಥದ್ದು ಅಂತ. ಮತ್ತು ಒಳಗೊಂದು ಹೊರಗೊಂದು ಈ ನಕ್ಷತ್ರ ಇರೋದಿಲ್ಲ ಅಂತ, ಮನಸ್ಸಿಗೆ ಏನು ಬರುತ್ತೆ ಪಟಾಪಟ ಹಾಗೆ ಹೇಳ್ಬಿಟ್ಬಿಡ್ತಾರೆ ಅಂತ. ಕೊಂಚ ಮಟ್ಟಿಗೆ ಮಾಡ್ತಕ್ಕಂಥ ಎಲ್ಲ ಬಿಸ್ನೆಸ್ಗಳಲ್ಲೂ ಲಾಭ ಜಾಸ್ತಿ ನೋಡ್ತಾ ಹೋಗ್ತಾರೆ, ಆದರೆ ತುಂಬ ಜಿಪಣತನ ಇರುತ್ತೆ. ಆದರೆ 10 ರೂಪಾಯಿ ಖರ್ಚು ಆ ಕಡೆ 10 ಲಕ್ಷ ಖರ್ಚು ಮಾಡಿಬಿಟ್ಟಿರ್ತಾರೆ ಅಂತ. ಅಂದರೆ ಗೊತ್ತೇ ಆಗಿರೋದಿಲ್ಲ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬಾರ್ದು ಅಂತ. ತುಂಬ ಜನ ಕೇಳ್ತಿರ್ತೀರ, ನಾನು ಈ ಮಕಾ ನಕ್ಷತ್ರದಲ್ಲಿ ಜನನವಾಗಿದ್ದೇನೆ, ನಾನು ಯಾವ ಬಿಸ್ನೆಸ್ ಮಾಡಿದರೆ ಅಥವಾ ಯಾವ ಉದ್ಯೋಗ ಮಾಡಿದರೆ ನನಗೆ ಲಾಭ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ ಅಂಥೇಳಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಿ ಲಾಭ ಖಂಡಿತ ಯಥೇಚ್ಛವಾಗುತ್ತೆ. ಯಾರು ಒಂದಷ್ಟು ಬಟ್ಟೆ ಬಿಸ್ನೆಸ್ಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾರು ಫಿನಾನ್ಸ್ ಸೆಕ್ಟರ್ಗಳನ್ನು ಓಪನ್ ಮಾಡಬೇಕು ಅಂತಿರ್ತೀರಾ, ಟ್ರಾವೆಲ್ಸ್ ಓಪನ್ ಮಾಡಬೇಕು ಅಂತಿರ್ತೀರಾ, ಅಥವಾ ಗೊತ್ತಿಲ್ಲ ಸಣ್ಣ ಪುಟ್ಟ ಒಂದಷ್ಟು ಕೆಲಸಗಳನ್ನು ಕೊಟ್ಟು ಸರ್ವಿಸ್ ಸೆಕ್ಟರ್ಗಳನ್ನು ಓಪನ್ ಮಾಡಬೇಕು ಅಂತಿರ್ತೀರಾ, ಮೆಡಿಕಲ್ ಸ್ಟೋರ್ಗಳನ್ನು ಓಪನ್ ಮಾಡಬೇಕು ಅಂತಿರ್ತೀರಾ, ದೊಡ್ಡದಾದಂಥ ಒಂದು ಅನಾಥಾಶ್ರಮ ವೃದ್ಧಾಶ್ರಮವನ್ನು ಓಪನ್ ಮಾಡಿ ಸೇವೆಗಳನ್ನು ಮಾಡ್ಕೊಳ್ಬೇಕು, ಅದರಲ್ಲೂ ನಾನು ಜೀವನ ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ, ಖಂಡಿತ ಮಾಡಿ, ಲಾಭ ಜಾಸ್ತಿ ಆಗ್ತಾ ಬರುತ್ತೆ. ನೀವೇನಾದರೂ ಒಂದಷ್ಟು ಅತಿಯಾದ ಬುದ್ಧಿವಂತಿಕೆಯಿಂದ ನಾನು ಯಾರಿಗೋ ಒಂದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಯಥೇಚ್ಛವಾಗಿ ನಂಬಿ ಎಲ್ಲ ದುಡ್ಡು ಅವನಿಗೆ ಕೊಟ್ಟು ನಾನು ಮನೇಲಿರ್ತೀನಪ್ಪ, ಅವ್ನು ಬಿಸ್ನೆಸ್ ಮಾಡಿ ನನಗೆ ಇಷ್ಟು ಲಾಭ ತಂದು ಕೊಡ್ತೇನೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನಷ್ಟ ನೋಡ್ತಾ ಹೋಗ್ತಿರ್ತೀರಾ ಅಂಥೇಳಿ. ಪ್ರಮುಖವಾಗಿ ಜ್ಯುವೆಲ್ಸ್ ಅಂಗಡಿಗಳನ್ನು ಇಟ್ಕೊಂಡಿದ್ರೆ, ಕಬ್ಬಿಣದ ಬಿಸ್ನೆಸ್ಗಳನ್ನ ಮಾಡ್ತಿದ್ರೆ, ತರಕಾರಿಗಳನ್ನು ವ್ಯಾಪಾರ ಮಾಡಬೇಕು ಹೋಲ್ಸೇಲಾಗಿ ಅಂತ ಅಂದ್ಕೊಂಡಿದ್ರೆ ಈ ಮಕಾ ನಕ್ಷತ್ರದವ್ರು ಮಾಡಿ ಲಾಭ ಜಾಸ್ತಿನೇ ನೋಡ್ತಕ್ಕಂಥದ್ದು ಅಂಥೇಳಿ. ಮುಂದಿನ ನಕ್ಷತ್ರದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ನಕ್ಷತ್ರದವರು ಈ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಅಭಿವೃದ್ಧಿ ನಿಮ್ಮ ಜೊತೆಯೇ ಇರುತ್ತದೆ ಅಂಥೇಳಿ, ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯ, ವಾಸ್ತು, ಪೂಜೆಯ ಜೀವನದಲ್ಲಿ ಯಾವ ವಿಚಾರವನ್ನು ನೀವು ಅಳವಡಿಸಿಕೊಂಡರೆ ನಿಮ್ಮ ಅಭಿವೃದ್ಧಿ ಆಗತ್ತೆ ಅಂತೇಳಿ ತಿಳಿಸಿಕೊಡ್ತೇವೆ. ಪ್ರತಿಯೊಬ್ಬರು ಕೂಡ ಭಗವಂತ ಒಳ್ಳೆಯದನ್ನೇ ಮಾಡಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.